ಈ ಕಡೆ ತಿರ್ಗಿ ಮಹಿಳೆ ತನ್ನ ಬದುಕನ್ನು ರೂಪಿಸಿಕೊಳ್ಳಲು ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಸ್ವಾವಲಂಬನೆ ಜೀವನ ನಡೆಸುತ್ತಿದ್ದಾರೆ ಎಂದು ಶಾಸಕ ಎಸ್ ಮುನಿರಾಜು ಅಭಿಪ್ರಾಯಪಟ್ಟಿದ್ದಾರೆ. ಭುವನೇಶ್ವರಿ ನಗರದ ಪೈಪ್ಲೈನ್ನಲ್ಲಿ ನೂತನ ಮ್ಯಾಜಿಕ್ ಮಿರರ್ ಎಂಬ ಬ್ಯೂಟಿ ಪಾರ್ಲರ್ ಉದ್ಘಾಟಿಸಿ ಮಾತನಾಡಿದರು. ಇಂದು ಮಹಿಳೆ ಎಲ್ಲ ರಂಗದಲ್ಲೂ ಸಬಲೀಕರಣ ಹೊಂದುತ್ತಿದ್ದಾರೆ. ಸಮಾಜದಲ್ಲಿ ತನ್ನ ದುಡಿಮೆ ಮೂಲಕ ಕುಟುಂಬದ ನಿರ್ವಹಣೆ ಕೂಡ ನಡೆಸುತ್ತಿದ್ದಾರೆ ಎಂದಿದ್ದಾರೆ. ಪಾರ್ಲರ್ ಮಾಲೀಕರು ಆಗಿರುವಂತಹ ರತ್ನ ಮಾತನಾಡಿ, ನಮ್ಮ ಪಾರ್ಲರ್ನಲ್ಲಿ ಫೇಶಿಯಲ್, ಮೇಕಪ್, ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್, ಹೇರ್ ಕಟ್, ಮೆಹಂದಿ, ಹೇರ್ ಟ್ರೀಟ್ಮೆಂಟ್, ಸ್ಯಾರಿ ಡ್ರಾಪಿಂಗ್ ಇನ್ನೂ ಕೂಡ ಮುಂತಾದ ಸೌಲಭ್ಯಗಳು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮಾತ್ರ ಅವಕಾಶವಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುಜಾತ ಮುನಿರಾಜು, ಬ್ಯೂಟಿಷಿಯನ್ ರಶ್ಮಿ, ಕಮಲಮ್ಮ ನೇತ್ರ, ತಾರಾ ತೀರ್ಥ ಮಲ್ನಾಡ್, ಮಂಜು ಮುರಳಿ, ಬಿಎಂ ಕೃಷ್ಣ, ಅವ್ವಿಗೆರೆ ಮಂಜುನಾಥ್, ಚಿಕ್ಕಸಂದ್ರ ಮೋಹನ್, ನಂಜಪ್ಪ, ಸಿಎನ್ ದಯಾನಂದ, ನಾಗರಾಜು, ಯತೀಶ್ ಮುಂತಾದವರು ಹಾಜರಿದ್ದರು. ಬಿಜೆಪಿಯ ಮಹಿಳಾ ಮುಖಂಡರಾದಂಥ ರತ್ನ ಅವರ ಮಕ್ಕಳು ರಶ್ಮಿ ಮತ್ತು ಯಶಸ್ವಿನಿ ಒಂದು ಮ್ಯಾಜಿಕ್ ಮಿರರ್ ಅಂತ ಬ್ಯೂಟಿ ಪಾರ್ಲರ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾವು ದಂಪತಿಗಳ ಸಮೇತ ಬಂದು ಅವರಿಗೆ ಶುಭ ಕೋರಿ ಒಳ್ಳೆಯದಾಗಲಿ. ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಒಬ್ಬಳು PUC ಕಂಪ್ಲೀಟ್ ಮಾಡಿದ್ದಾಳೆ, ಇನ್ನೊಬ್ಬಳು BA ಏನೋ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾಳೆ. ಮಧ್ಯಮ ಕುಟುಂಬ ಆದರೂ ಇರೋದ್ರಲ್ಲೇ ಒಂದು ಏನಾದರೂ ಉದ್ಯೋಗ ಮಾಡಿ ನಾವು 4 ಕಾಸು ಸಂಪಾದನೆ ಮಾಡಬೇಕು, 4 ಜನಗಳ ಮುಂದೆ ಗೌರವಯುತವಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಆ ಮಕ್ಕಳಿಗೆ ಇವತ್ತು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡಿದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ನಾವು ದಂಪತಿಗಳ ಸಮೇತ ಬಂದು ಅವ್ರಿಗೆ ಹಾರೈಸಿ ಒಳ್ಳೇದಾಗಲಿ ಅಂತ ಶುಭ ಕೋರಿದ್ದೇವೆ. ರತ್ನ ಅವ್ರ ಮಕ್ಕಳು ಮ್ಯಾಜಿಕ್ ಮಿರರ್ ಅಂತ ಒಂದು ಪಾರ್ಲರ್ ಓಪನ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು. ಅದರಲ್ಲೂ ನಮ್ಮ ಒಬ್ಬ ಹೆಣ್ಮಕ್ಳುಗಳಿಗಂತ ಎಲ್ಲರ ಕೈ ಜೋಡಿಸಿ ಇವ್ರಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಶುಭ ಹಾರಿಸಿ ನಾವು ಇವ್ರಿಗೆಲ್ಲ ಶುಭ ಕೋರಿ ಇವತ್ತು ಎಲ್ಲರೂ ಸೇರಿದ್ದೀವಿ. ಒಳ್ಳೇದಾಗಲಿ, ಮಕ್ಕಳು ಮುಂದೆ ಬರಬೇಕು. ಸುಮ್ಮನೆ ಮನೆಗಳಲ್ಲಿ ಕೂತ್ಕೊಂಡು ಟಿವಿ ನೋಡಿದ್ರೆ ಅವರ ಭವಿಷ್ಯಕ್ಕೆ ಮುಂದೆ ಈಗಲಿಂದ ಜಾಗೃತರಾಗಿ ಒಳ್ಳೆಯ ಕೆಲಸ ಮಾಡಬೇಕು ಹೆಣ್ಮಕ್ಳು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದ.